ಅತಿ ಶೀಘ್ರದಲ್ಲೇ ಸಚಿವ ಸಂಪುಟ ಪುನರ್ರಚನೆ ಅಲ್ಲ ರೀ, ವಿಸ್ತರಣೆ ಆಗೋದು. ಯಾರದು? ಪುನರ್ರಚನೆ ಅಲ್ಲ, ಅದು ವಿಸ್ತರಣೆ. ಕಲಬುರಗಿಯಲ್ಲಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ರಾಜ್ಯಸಭೆಯಿಂದ ಸ್ವಲ್ಪ ತಡ ಆಗ್ಬಿಟ್ಟಿದೆ, ಅದರ ಚುನಾವಣೆ ಇತ್ತಲ್ಲ, ಅದರಲ್ಲಿ ಬಿಸಿ ಇದ್ರು ಹೈಕಮಾಂಡ್ ಅವರು. ದೆಹಲಿ ನಾಯಕರು ಆದಷ್ಟು ಬೇಗ ಸಂಪುಟ ಬಗ್ಗೆ ನಿರ್ಧರಿಸುತ್ತಾರೆ, ಆದಷ್ಟು ಬೇಗ ನಿರ್ಧಾರಪಡಿಸುತ್ತಾರೆ ಅಂತ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕಲಬುರಗಿಯಲ್ಲಿ ಮಾತನಾಡಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಐ ಆಮ್ ನಾಟ್ ಎ ಪಾರ್ಟಿ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಹೇಳಿದ್ದಾರೆ ಏನಂದ್ರೆ, ಈಗ ಇವೆಲ್ಲ ಚುನಾವಣೆಗಳು ಎಲ್ಲ ಮುಗಿದಿವೆ. ಈಗ ನಾವು ವರಿಷ್ಠರು ಡೆಲ್ಲಿಗೆ ಇವತ್ತು, ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸೆಂಟ್ರಲ್ ಲೀಡರ್ಸ್ ಜೊತೆ ಡಿಸ್ಕಸ್ ಮಾಡಿ ಫೈನಲ್ ಮಾಡ್ತೀವಿ, ಅತಿ ಶೀಘ್ರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಿ ವಾಂಟ್ಸ್ ಟು ಡೂ ಇಟ್ ಇಮಿಡಿಯೇಟ್ಲಿ. ಇಲ್ಲ, ಎರಡೂ ಮಾಡ್ತಾರೆ. ಸಚಿವ ಸಂಪುಟ ಎಕ್ಸ್ಪಾನ್ಷನ್ ಮಾಡ್ತಾರೆ, ಆಮೇಲೆ ಜಿಲ್ಲಾ ಉಸ್ತುವಾರಿ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಚಿವ ಸಂಪುಟ ಈಗ ಅದನ್ನ ಯಾವಾಗ ಆಗ್ತಾರೆ ಅಂತ ನಾನು ಹೇಳಕ್ಕಾಗಲ್ಲ. ನೋಡಿ, ನೀವು ಸಂಪುಟವನ್ನು ಏನು ಮಾಡ್ತಿರೋ ಗೊತ್ತಿಲ್ಲ. ಆ ಕಡೆಗೆ ಮಳೆ ಬರ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ ರೈತರು, ಕೃಷಿ ಮಂತ್ರಿಗಳಿಲ್ಲ. ಜಿಲ್ಲೆಗಳಲ್ಲಿ ಯಾರನ್ನಾದ್ರೂ ಮಂತ್ರಿನ ಕೇಳೋಣ ಅಂದರೆ ಜಿಲ್ಲಾ ಮಂತ್ರಿಗಳು ಸಿಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಯಾರಿಗಾದ್ರೂ ಕೇಳೋಣ ಅಂದರೆ ಎಲೆಕ್ಷನ್ ನಡೆಸ್ತಾ ಇಲ್ಲ, BBMP ಎಲೆಕ್ಷನ್ನು, GB ಎಲೆಕ್ಷನ್ನು, ಅದೊಂದು ಕೂತಿದೆ. ಗೋಳು ಒಯ್ಕೊಳ್ತಾ ಇದ್ದೀರಾ ಜನರನ್ನು, ರೋಸಿ ಹೋಗ್ತಾ ಇದ್ದಾರೆ. ಯಾವ ಪರಿಸ್ಥಿತಿ ನಿರ್ಮಾಣ ಆಗುತ್ತೋ ಗೊತ್ತಿಲ್ಲ. ಪಾಪ ಆಯಾ ಜಿಲ್ಲೆಗಳಲ್ಲಿರುವಂಥ ಜನ ಯಾವ್ಯಾವ ರೀತಿಯಲ್ಲಿ ಯಾರ್ಯಾರಿಗೆ ಹೇಳ್ಕೊಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅವರಿಗೆ. ಆದಷ್ಟು ಬೇಗ ನಿಮ್ಮ ಹೈಕಮಾಂಡಿಗೆ ಹೇಳ್ಬಿಟ್ಟು ಮುಗಿಸ್ರಿ. ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ, ಯಾಕ್ರಿ ತಡ ಮಾಡ್ತಾ ಇದ್ದೀರಾ? ಯಾಕೆ ಈ ಪರಿಸ್ಥಿತಿ ಗೊತ್ತಿಲ್ಲ. ಅವತ್ತು ಯಡಿಯೂರಪ್ಪನವರಾದರು, ಅವತ್ತು ಪ್ರವಾಹ ಬಂತು, ಅವತ್ತು ಮಂತ್ರಿಗಳೇ ಇರಲಿಲ್ಲ, ಅವರೊಬ್ಬರೇ ಓಡಾಡಿದರು. ಇವಾಗ 12 ಜನ ಇಟ್ಕೊಂಡ್ಬಿಟ್ಟು 13 ಜನ ಇಟ್ಕೊಂಡ್ಬಿಟ್ಟು ಕೊಯ್ಯ 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 ಅಂದ್ಕೊಂಡು ಇವ್ರು ಓಡಾಡ್ತಾ ಇದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಸಂಪುಟನೇ ಮಾಡ್ತಾ ಇಲ್ಲ.